ನನ್ನ ಹೆಸರು ರವಿಕುಮಾರ್ ಅಂತ. ಎಚ್ ಡಿ ಕೋಟೆ ಪಕ್ಕ ಒಂದು ಬದನೆಕುಪ್ಪೆ ಹಳ್ಳಿಯಿಂದ ಬಂದಿರೋದು. ಇವತ್ತು ನಾವೇನು ಮಾಡಿದ್ವಿ, ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಏನು ಮಾಡಿದ್ವು, ಲಿಖಿತ್ ಸರ್ಗೆ ಕೊಟ್ಟಿದ್ದೋ. ಅದಕ್ಕೆ ಆ ಪ್ರಾಡಕ್ಟ್ನ ಯೂಸ್ ಮಾಡಿದಂಥ ನಮ್ಮ ಮಾದರಿ ರೈತರಂತ ಲಿಖಿತ್ ಸರ್ನ ಏನು ಮಾಡೋಣ, ಒಂದು ಮಾತಾಡಿ ಕೇಳೋಣ, ಅವ್ರ ಅನುಭವನ ಕೇಳೋಣ. ಮಿಸ್ಟರ್ ಲಿಖಿತ್ ಸರ್, ನಿಮ್ಮ ಅನುಭವನ ಏನು ಮಾಡಿ, ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅಂತ. ನನ್ನ ಹೆಸರು ಲಿಖಿತ್ ಅಂತ. ನಾನು ಎಚ್ ಡಿ ಕೋಟೆ ತಾಲೂಕಿಂದ ತುಮಸೋಗೆ ಎಂಬ ಗ್ರಾಮದಲ್ಲಿ ವಾಸವಾಗಿರೋದು. ನಾನು 1 ಎಕರೆ ಶುಂಠಿ ಹಾಕಿದ್ದೆ. ಶುಂಠಿ ನಮ್ಮ ರವಿಕುಮಾರ್ ಸರ್ ಅವರು ಪರಿಚಯ ಆದರು ನನಗೆ. ಹಿಂಗೆ ನಾವು ಶುಂಠಿ ಬೆಳೆಗೆ ಬಾಳೆಗೆಲ್ಲ ಔಷಧಿ ಕೊಡ್ತೀವಿ ಅಂತ. ಅದರಿಂದ ಆಗ ನಾನು ಕೊಡಿ ಸರ್ ಆಯಿತು, ಇನ್ನೊಂದ್ಸಲ ನೋಡ್ತೀನಿ, ಟ್ರೈ ಮಾಡ್ತೀನಿ ಅಂದ್ಕೊಂಡು ತಗೊಂಡು ಫಸ್ಟ್ ಸರ್ತಿ ತಗೊಂಡು ಶುಂಠಿಗೆ ಬ್ರೂ ಪ್ರೊಟೆಕ್ಟರ್ ಅಂತ ಒಂದು ಗೊಬ್ಬರ ಬರುತ್ತೆ, ಅದನ್ನು ಕೊಟ್ಟರು. ಹಾಕ್ತೆ ಶುಂಠಿಗೆಲ್ಲ ಚೆನ್ನಾಗಿ ರಿಸಲ್ಟ್ ಬಂತು ಸರ್. ಆಗ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸರ್, ಇನ್ನೂ ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಆವಾಗ ಸ್ಪ್ರೇ ಕೊಟ್ಟರು. ಸ್ಪ್ರೇ ಮಾಡಿದೆ, ಆವಾಗ ಮತ್ತೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬಂತು. ಆಮೇಲೆ ಟ್ರೆಂಚಿಂಗ್ ಕೊಟ್ಟರು, ಟ್ರೆಂಚಿಂಗ್ ಮಾಡಿದೆ, ಆವಾಗ ಇನ್ನೂ ಚೆನ್ನಾಗಿ ಶುಂಠಿ ಡೆವಲಪ್ಮೆಂಟ್ ಆಯಿತು. ಹಾಗೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ಹಂಗೆ ಸರ್ಗೆ ಏನು ಮಾಡಿದ್ದು ಅಂದರೆ, ಫಸ್ಟ್ ನಾವು ಬೆಡ್ ಆಫೀಸ್ ಏನು ಮಾಡ್ಬೇಕಾದ್ರೆ ಏನು ಮಾಡಿದ್ದೋ, ಬ್ರೂ ಪಾಟ್ನ ಏನು ಮಾಡಿದ್ದೋ ಕೊಟ್ಟಿದ್ದೋ. ತದನಂತರದಲ್ಲಿ ಏನು ಮಾಡಿದೋ, ಒಂದು ಇದು ನಮ್ಮಲ್ಲಿ ಗ್ರೋ ಅದ್ಬಿಟ್ಟು ಮತ್ತು ಸೂಪರ್ ಕ್ಯಾಪ್ಚರು ವಿರಾಟಿ ಎಲ್ಲನೂ ಕೊಟ್ಟು ಏನು ಮಾಡಿದೋ, ಒಂದು ಸ್ವಲ್ಪ ಕೆಂಚು ಬಂದಿತ್ತು, ಅವಾಗ ವಿರಾಟು ಪೋರ್ಸ್ ಎಲ್ಲನೂ ಕೊಟ್ಟು ಏನು ಮಾಡಿದೋ, ಫ್ರೈ ಮಾಡಿಸ್ತೋ. ತದನಂತರದಲ್ಲಿ ಏನು ಮಾಡಿದೋ, ಸೂಪರ್ ಹೆಚ್ಚಿನ ನಾವು ಟ್ರಂಚಿಂಗ್ ಮಾಡಿಸ್ತೋ. ಈಗ ಮೊನ್ನೆ ತಾನೇ 3 ದಿನದಲ್ಲಿ ಏನು ಮಾಡಿದ್ವಿ, ಬಯೋ NPKನ ಏನು ಮಾಡಿದ್ದೀವಿ, ಈಗ ಆ್ಯಡ್ ಮಾಡಿದ್ದೀವಿ. ಹಾಗಾಗಿ ಆ್ಯಡ್ ಮಾಡಿರೋದ್ರಿಂದ ನೋಡಿ ಫ್ರೆಂಡ್, ಇಲ್ಲಿ ನಮ್ಮ ಶುಂಠಿ ಯಾವ ರೀತಿ ಇದೆ ಅಂತಂದರೆ, ತುಂಬ ಚೆನ್ನಾಗಿ ಕಾವಲುಗಳು ಬರ್ತಾಯಿದೆ. ಹಾಗಾಗಿ ಮತ್ತೆ ಒಳ್ಳೆ ಇಳುವರಿನೂ ಬರ್ತಾಯಿದೆ. ಹಾಗೆ ಮತ್ತೆ ನೆಕ್ಸ್ಟು ಒಂದು 10 ದಿನ ಬಿಟ್ಟು ಅಂತ ಇದೇ ಜಮೀನಲ್ಲಿ ಬಂದು ನಾನು ವೀಡಿಯೋ ಮಾಡ್ತೀನಿ. ಹಾಗಾಗಿ ನಮ್ಮ ಬೆಳೆನ ಎಲ್ಲ ಯೂಸ್ ಮಾಡೋದ್ರ ಜೊತೆಗೆ ರೈತರಲ್ಲಿ ಖರ್ಚು ಕಮ್ಮಿ ಮಾಡ್ಕೋಬೋದು, ಜೊತೆಗೆ ಅದ್ಭುತವಾದ ಇಳುವರಿ ತಗೋಬೋದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ರೈಸಸ್ ಇಂಡಿಯಾ.